ನಾನು ಶ್ರೀಮತಿ ರೇಖಾ ಎಂ ನಲ್ವಾಡ್ ಸಹ ಶಿಕ್ಷಕಿ. ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಶ್ರೀ ಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ, ದೇಹಾಂಗದಾನ ಸಾಹಿತ್ಯ ಪರಿಷತ್ತು ಕರ್ನಾಟಕ ವಿಶ್ವ ರಕ್ತದಾನದ ಪ್ರಯುಕ್ತ ಕವನ ವಾಚನ ಸ್ಪರ್ಧೆಗಾಗಿ ವಿಶ್ವ ರಕ್ತದಾನದ ಎಲ್ಲರಿಗೂ ಶುಭಾಶಯಗಳು. ನನ್ನ ಕವನದ ಶೀರ್ಷಿಕೆ ರಕ್ತದಾನ ಜೀವದಾನ, ಜನರಲ್ಲಿ ಜಾಗೃತಿ ಮೂಡಿಸೋಣ. ರಕ್ತದಾನ ಶ್ರೇಷ್ಠ ದಾನ, ರಕ್ತದಾನ ಮಾಡಿ ಬದುಕು ಸಾರ್ಥಕತೆ ಮೆರೆಯೋಣ. ರಕ್ತದಾನ ಮಾಡಿ ಸಾರ್ಥಕತೆ ಮೆರೆಯೋಣ. ರಕ್ತದಾನ ಮಾಡಿ ರಕ್ತ ಶುದ್ಧಿಯೂ ಆಗುವುದು. ರಕ್ತವು ವಿಶಿಷ್ಟ ಜೀವದ್ರವ್ಯವು. ರಕ್ತದಾನ ದಿನಾಚರಣೆ ಆಚರಿಸೋಣ ಬನ್ನಿ. ರಕ್ತದಾನ ಜೀವದಾನ ಮಾಡಿ ನಾಡಿನ ಜನತೆಗೆ ಜಾಗೃತಿ ಮೂಡಿಸೋಣ. ಅಪಘಾತಕ್ಕೆ ಚಿಕಿತ್ಸೆಗೆ ಬೇಕು ರಕ್ತದಾನ, ರಕ್ತ ಬೇಕು ಚಿಕಿತ್ಸೆಗೆ. ಹೊಸ ರಕ್ತದ ಹರಿವುಂಬರಿಸೋಣ, ಹೃದಯದ ಆರೋಗ್ಯ ಪಡೆಯೋಣ. ಜೀವದಾನ ಮಾಡಿದರೆ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಅನುಕೂಲ, ಹೆಚ್ಚಿನ ಅಭ್ಯಾಸಕ್ಕಾಗಿ. ಜೀವದಾನ ಮಾಡಿದರೆ 5-6 ಜನಕ್ಕೆ ಜೀವ ಉಳಿಸದ ಒಂದು ಸೌಭಾಗ್ಯ ಬರುವುದು. ಹಾಗಾಗಿ ಮಾಡಿ ಜೀವದಾನ, ಮುನ್ನುಗ್ಗಿ ದಾನ ಮಾಡಲು. ಮಣ್ಣಲ್ಲಿ ಮಣ್ಣಾಗುವ ಮುನ್ನ ಮಾಡಿ ಜೀವದಾನವ. 18 ವರ್ಷದಿಂದ 60 ವರ್ಷದೊಳಗೆಗೆ ದಿನ ಮಾಡೋಣ ಒಳಗಾಗಿ ಬನ್ನಿರಿ. 18 ವರ್ಷದಿಂದ 60 ವರ್ಷ ದಿನದೊಳಗಾಗಿ ದಾನ ಮಾಡೋಣ ಬನ್ನಿರಿ. ರಕ್ತದಾನ ಬಗ್ಗೆ ಜಾಗೃತಿ ಮೂಡಿಸೋಣ. ರಕ್ತದಾನ ಮಾಡಿ ಆರೋಗ್ಯ ಖಚಿತ, ಸಂತಸ ನೆಮ್ಮದಿ ಸದಾ ಉಚಿತವು. ರಕ್ತದ ಹನಿಗಳು ಹರಿದು ಬರಲಿ, ದಾನ ಮಾಡಲು ಧೈರ್ಯದಿಂದ ಮುಂದಾಗಿ ಮುನ್ನುಗ್ಗಿ ಬನ್ನಿ. ಒಬ್ಬರ ಬಾಳಿಗೆ ಬೆಳಕು. ಜೀವದಾನ ಮಾಡಿ ರಕ್ತದಾನ ಮಾಡಿ ಸಾವು ಬದುಕಿನ ಮಧ್ಯೆ ಹೋರಾಡುವ ವ್ಯಕ್ತಿಗಳನ್ನು ಉಳಿಸೋಣ ಬನ್ನಿ. ಜೀವ ಉಳಿಸಿ ರಕ್ಷಿಸೋಣ, ಶ್ರೇಷ್ಠತೆ ಮೆರೆಯೋಣ. ಈ ಕರ್ತವ್ಯ ಯೋಗದ ತನವು ನಮಗೆಲ್ಲ ಬರಲಿ ಮೂಡಲಿ. ಗಂಡು ಹೆಣ್ಣು ಜೀವ ದಾನ, ಗಂಡು ಹೆಣ್ಣು ಭೇದ ಭಾವವಿಲ್ಲದೆ ಮಾಡಿ ದಾನವ. ಗಂಡು ಹೆಣ್ಣು ಭೇದ ಭಾವವಿಲ್ಲದೆ ಮಾಡಿ ದಾನವ. ಅನಾರೋಗ್ಯ ಬಸುರಿ ಹೆಣ್ಣು ಮಗಳಿಗೆ ರಕ್ತದಾನವ ಮಾಡಿ ಮೆಚ್ಚುಗೆ ಪಡೆಯಿರಿ, ಜೀವ ಉಳಿಸಿರಿ. 3 ತಿಂಗಳಿಗೊಮ್ಮೆ ಮಾಡೋಣ ಬನ್ನಿ ರಕ್ತದಾನವ. 3 ತಿಂಗಳಿಗೊಮ್ಮೆ ಮಾಡೋಣ ರಕ್ತದಾನವ ಬನ್ನಿರಿ. ಈ ದಾನದ ಶಿಬಿರಕ್ಕೆ ಪ್ರೋತ್ಸಾಹ ಕೊಡೋಣ ನಾವೆಲ್ಲ ಕೈಗಳನ್ನು ಜೋಡಿಸಿ. ಈ ಒಂದು ರಕ್ತದಾನ ಜೀವದಾನದ ಜಾಗೃತಿಯನ್ನು ಮೂಡಿಸಲು ಮುಂದಾಗೋಣ ಬನ್ನಿರಿ. ಧನ್ಯವಾದಗಳು.